ನಮಸ್ಕಾರ ಸ್ನೇಹಿತರೆ. ಇಂದು ಭಾರತೀಯ ಸಂಗೀತ ಲೋಕಕ್ಕೆ ಅತ್ಯಂತ ದುಃಖಕರ ದಿನ ಸ್ನೇಹಿತರೆ. ತಮ್ಮ ಅಮೃತಮಯ ಕಂಠದಿಂದ ಕೋಟ್ಯಾಂತರ ಜನಮನ ಗೆದ್ದಂತಹ ದಕ್ಷಿಣ ಭಾರತದ ಸಂಗೀತ ಕೋಗಿಲೆ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಎಸ್ ಜಾನಕಿ ಅಮ್ಮ ಇಂದು ನಮ್ಮೊಂದಿಗಿಲ್ಲ ಸ್ನೇಹಿತರೆ. ಒಬ್ಬ ಮಹಾನ್ ವ್ಯಕ್ತಿ ದೇಹತಃ ನಮ್ಮಿಂದ ದೂರ ಆಗಿರ್ಬೋದು, ಆದರೆ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ, ಅವ್ರು ಸಾಧಿಸಿದ ಎತ್ತರ ಮತ್ತು ಅವ್ರು ಬಿಟ್ಟೋದ ನೆನಪುಗಳು ಎಂದಿಗೂ ಅಜರಾಮರ ಸ್ನೇಹಿತರೆ. ಸುಮಾರು 6 ದಶಕಗಳಿಂದ ಸಾವಿರಾರು ಹಾಡುಗಳ ಮೂಲಕ ಭಾರತೀಯ ಸಂಗೀತವನ್ನು ಶ್ರೀಮಂತಗೊಳಿಸಿದವರು ನಮ್ಮ ಎಸ್ ಜಾನಕಿ ಅಮ್ಮನವರು. ಅವರ ಧ್ವನಿ ಇದೆಯಲ್ಲ ಸ್ನೇಹಿತರೆ, ಮುಂದಿನ ಅನೇಕ ತಲೆಮಾರುಗಳಿಗೆ ಸ್ಫೂರ್ತಿದಾಯಕವಾಗಿಯೇ ಉಳಿಯುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ. ಹೀಗಾಗಿ ನಮ್ಮ ಈ ಬಿಸ್ನೆಸ್ ಪ್ರಯೋಗ ಕುಟುಂಬದ ಪರವಾಗಿ ನಮ್ಮ ಎಸ್ ಜಾನಕಿ ಅಮ್ಮನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಅವರ ಅದ್ಭುತ ಸಂಗೀತ ಪಯಣ ಮತ್ತು ಅಜರಾಮರದ ಸಾಧನೆಯನ್ನು ಈ ವಿಡಿಯೋದಲ್ಲಿ ನೆನಪಿಸ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಈ ವಿಡಿಯೋದೊಳಗೋಣ. ಓಂ ಶಾಂತಿ. ಎಸ್ ಜಾನಕಿ ಮೇಡಮ್ಮು 1938ರಲ್ಲಿ ಏಪ್ರಿಲ್ 23 ಒಂದು ತೆಲಂಗಾಣ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಸ್ನೇಹಿತರೆ. ಇವ್ರ ತಂದೆ ಬಂದು ಶ್ರೀರಾಮ್ ಮೂರ್ತಿ ಅಂತ, ಅವರು ಆಯುರ್ವೇದ ವೈದ್ಯರಾಗಿರ್ತಾರೆ ಅವಾಗ, ಮತ್ತು ಅವರು ಶಿಕ್ಷಕರು ಕೂಡ ಹೌದು. ಜಾನಕಿ ಮೇಡಮ್ ಬಾಲ್ಯದಲ್ಲಿ ಬಹುಪಾಲು ದಿನ ಸಿರಿಸಿಲದಲ್ಲೇ ಕಳೀತಾರೆ. ಬಾಲ್ಯದಲ್ಲಿ ಅವ್ರು ಏನಪ್ಪ ಅಂದರೆ ತುಂಬ ಗಾಯನ ಪ್ರತಿಭೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದನ್ನು ಸ್ಥಳೀಯರು ಗುರುತಿಸ್ಬಿಟ್ಟು ಅವ್ರು ಪ್ರೋತ್ಸಾಹ ನೀಡಿದ್ರಿಂದ 9ನೇ ವಯಸ್ಸಲ್ಲೇ ಅವರು ವೇದಿಕೆ ಮೇಲೆ ಆಡೋಕ್ಕೆ ಆರಂಭಿಸ್ಬಿಡ್ತಾರೆ ಸ್ನೇಹಿತರೆ. ನಂತರದ ದಿನಗಳಲ್ಲಿ ನಾದಸ್ವರ ವಿದ್ವಾಂಸರಾದ ಪೆಡೈ ಸ್ವಾಮಿ ಅವರಿಂದ ಸಂಗೀತ ಮೂಲ ಪಾಠಗಳನ್ನ ಕಲ್ತ್ಕೊತಾರೆ. ಇದೇ ಟೈಮ್ಗೆ ಅವ್ರ ಸೋದರ ಮಾವನ ಪ್ರೋತ್ಸಾಹದಿಂದಾಗಿ ಜಾನಕಿ ಮೇಡಮು ಚಿತ್ರರಂಗದಲ್ಲಿ ಅವಕಾಶಗಳು ಹುಡುಕುತ್ತಾ ಮದ್ರಾಸ್ ಬಂದ್ಬಿಡ್ತಾರೆ ಸ್ನೇಹಿತರೆ. ಅಲ್ಲಿ ಪ್ರಸಿದ್ಧ AVM ಸ್ಟುಡಿಯೋದಲ್ಲಿ ಸಂಗೀತ ನಿರ್ದೇಶಕ R ಸುದರ್ಶನ್ ಅವರ ಬಳಿ ಗಾಯಕಿಯಾಗಿ ಕೆಲಸಕ್ಕೆ ಸೇರ್ಕೊಂತಾರೆ. ಹಾಗೆಯೇ 1957ರಲ್ಲಿ ವಿಧಿಹಿನ್ ವಿಲ್ಲಾಹಿಟ್ ಎಂಬ ತಮಿಳು ಚಿತ್ರದ ಮೂಲಕ ತಮ್ಮ ಹಿನ್ನೆಲೆ ಗಾಯನ ಕೂಡ ಪ್ರಾರಂಭಿಸ್ತಾರೆ ಸ್ನೇಹಿತರೆ. ಆದರೆ ಈ ಸಿನಿಮಾನೇ ಬಿಡುಗಡೆ ಆಗಲ್ಲ. ಅದೇ ವರ್ಷ ತೆರೆ ಕಂಡ ಇನ್ನೊಂದು MLA ಎಂಬ ತೆಲುಗು ಚಿತ್ರ ಸ್ನೇಹಿತರೆ, ಅದರ ಹಾಡುಗಳು ಅವರಿಗೆ ದೊಡ್ಡ ಬ್ರೇಕ್ ತಂದುಕೊಡುತ್ತೆ. ಇನ್ನು ಮೇಡಮಲ್ಲಿರೋ ವಿಭಿನ್ನ ಶಕ್ತಿ ಏನು ಗೊತ್ತಾ ಸ್ನೇಹಿತರೆ, ಮೇಡಮ್ಮು ಭಾವನೆಗೆ ತಕ್ಕಂತೆ ಧ್ವನಿ ಬದಲಾಯಿಸುವ ಅದ್ಭುತ ಸಾಮರ್ಥ್ಯ ಹೊಂದಿದೆ ಸ್ನೇಹಿತರೆ. ದುಃಖ ಇರಲಿ, ಸಂತೋಷ ಇರಲಿ, ಪ್ರೀತಿ ಇರಲಿ, ಭಕ್ತಿ ಇರಲಿ, ಎಲ್ಲ ಭಾವನೆಗಳನ್ನು ಧ್ವನಿಯಲ್ಲೇ ಜೀವಂತಗೊಳಿಸ್ಬಿಡ್ತಿದ್ರು ಸ್ನೇಹಿತರೆ. ಇವರು ಮಕ್ಕಳು ಧ್ವನಿಯಿಂದ ಹಿಡಿದು ವಯಸ್ಸಾದ ಪಾತ್ರಗಳಿಗೂ ಕೂಡ ಆಡುವ ಸಾಮರ್ಥ್ಯ ಹೊಂದಿದ್ರು ಸ್ನೇಹಿತರೆ. ಇನ್ನು ನಮ್ಮ ಜಾನಕಿ ಮೇಡಮ್ದು ಅಚೀವ್ಮೆಂಟ್ ಕಡೆ ಗಮನ ಹರಿಸೋದಾದರೆ ಸ್ನೇಹಿತರೆ, ಇವರು ಆಲ್ರೆಡಿ 48,000ಕ್ಕೂ ಅಧಿಕ ಹಾಡುಗಳನ್ನ ಹಾಡಿದ್ದಾರೆ ಮತ್ತು 60 ವರ್ಷದಿಂದನೂ ಕೂಡ ಈ ಸೇವೆ ಸಲ್ಲಿಸ್ತಾನೆ ಬಂದಿದ್ದಾರೆ ಸ್ನೇಹಿತರೆ. ಇವರು ಟೋಟಲ್ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಗಾಯನ ಮಾಡಿದ್ದಾರೆ. ಅನೇಕ ರಾಜ್ಯ ಪ್ರಶಸ್ತಿ ಮತ್ತು 4 ರಾಷ್ಟ್ರ ಪ್ರಶಸ್ತಿಯನ್ನು ಲಭಿಸ್ಕೊಂಡಿದ್ದಾರೆ. ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳು ಇವರಿಗೆ ಫ್ಯಾನ್ಸ್ ಆಗಿದ್ದಾರೆ ಸ್ನೇಹಿತರೆ. ಮೇಡಮ್ಮು ಚಿಕ್ಕ ವಯಸ್ಸಲ್ಲಿ ತಮ್ಮ ಧ್ವನಿ ಮೂಲಕ ಲಕ್ಷಾಂತರ ಜನರ ಹೃದಯ ಗೆಲ್ಲುವ ಕನಸು ಕಂಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಆಸಕ್ತಿ ಮುಂದೆ ಇಡೀ ಭಾರತವನ್ನೇ ಮೆಚ್ಚುವ ಗಾಯಕಿಯನ್ನಾಗಿ ರೂಪಿಸಿದಂತೂ ನಿಜಾನೇ ಸ್ನೇಹಿತರೆ. ಇನ್ನು ಆಶ್ಚರ್ಯ ಆಗೋ ವಿಷಯ ಅಂದರೆ, ಇವರು ಬೇರೆ ಭಾಷೆಯವರು ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾವು ಚಿಕ್ಕ ಮಕ್ಕಳಿಂದನೂ FM ಆಗಲಿ ಮತ್ತು TV ಇವ್ರ ಸಾಂಗ್ ಕೇಳ್ತಾ ಇದ್ವಿ. ಒಂದು ಕ್ಷಣನೂ ಇವರು ಪ್ರೊನೌನ್ಸಿಯೇಷನ್ ಆಗಲಿ ಯಾವುದ್ರಲ್ಲೂ ಕೂಡ ಬೇರೆ ಭಾಷೆಯವರು ಅಂತಲೇ ಅನಿಸಿಲ್ಲ, ನಮ್ಮ ಕನ್ನಡದವರೇ ಅಂತಲೇ ಅಂದ್ಕೊಂಬಿಟ್ಟಿದ್ವಿ. ಅಷ್ಟು ಚಂದವಾಗಿ, ಅಷ್ಟು ಅಂದವಾಗಿ ಹಾಡಿದ್ದಾರೆ. ಉದಾಹರಣೆಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೂವಿ ತಗೊಳ್ರಿ, 2 ಕನಸು, ಅದರಲ್ಲಿ ಸಾಂಗ್ ಇದೆಯಲ್ಲ, ಪೂಜಿಸಲೆಂದೇ ಹೂಗಳ ತಂದೆ, ಇದು ನಾಡಿರೋದು ಯಾರು ಅಂದ್ಕೊಂಡ್ರಿ? ನಮ್ಮ ಎಸ್ ಜಾನಕಿ ಮೇಡಮ್ಮೇ. ಹಾಗೆಯೇ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಕೃಷ್ಣ ನೀ ಬೇಗನೆ ಬಾರೋ ಮೂವಿಯಲ್ಲಿ ಒಂದು ಸಾಂಗ್ ಇದೆಯಲ್ಲ, ಹಲರೆ ಹಲರೆ ಮುಕುಂದ ಮುರಾರಿ, ಆ ಸಾಂಗ್ ಕೂಡ ಆಡಿರೋದು ಮೇಡಮ್ಮೇ. ಇನ್ನು ಕನ್ನಡದಲ್ಲಿ ಮರೆಯೋಕ್ಕಾಗದೇ ಇರೋ ಹಾಡುಗಳಲ್ಲಿ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಸಾಂಗ್ ಇರ್ಬೋದು, ಹಾಗೆ ಜೊತೆಯಲ್ಲಿ ಸಾಂಗ್ ಇರ್ಬೋದು, ಹಾಗೆಯೇ ನಗುವ ನಯನ ಮಧುರ ಮೌನ, ಮತ್ತು ರವಿಚಂದ್ರನ್ ಅಭಿನಯದ ಸ್ವಾತಿ ಮುತ್ತಿನ ಮಳೆ ಹನಿಹೇ, ಇವೆಲ್ಲ ಸಾಂಗು ಆಡಿದ್ದು ನಮ್ಮ ಮೇಡಮ್ಮೇ. ಇನ್ನು ಮೇಡಮ್ಮು ಬದುಕಿದ ಜೀವನ ನೋಡಿದ್ರೆ ತುಂಬ ಸರಳವಾಗಿ ಬದುಕಿದ್ರು. ಮತ್ತು ಇವರು ರಾಮ್ ಪ್ರಸಾದ್ ಅನ್ನೋರನ್ನ ಮದುವೆ ಆದರು 1959ರಲ್ಲಿ. ಇವ್ರಿಗೆ ಮುರಳೀಕೃಷ್ಣ ಅಂತ ಮಗ ಇದ್ದ, ಅವರು ಕೂಡ ಎಕ್ಸ್ಪೈರ್ ಆಗಿದ್ದಾರೆ. ಇನ್ನು ನಮ್ಮ ಮೇಡಮ್ಮು ಜುಲೈ 11ನೇ ತಾರೀಕು 2026 ಮೈಸೂರಲ್ಲಿ ತಮ್ಮ 88ನೇ ವಯಸ್ಸಲ್ಲಿ ಸ್ನೇಹಿತರೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಈ ದುಃಖನ ಸಹಿಸ್ಕೊಳ್ಳೋಷ್ಟು ಶಕ್ತಿ ಅವ್ರ ಕುಟುಂಬಕ್ಕೂ ಮತ್ತು ಅವ್ರ ಫ್ಯಾನ್ಸ್ಗೆಲ್ಲ ಕೊಡಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ, ಕೊನೆಯದಾಗಿ ಏನು ಹೇಳ್ಬೋದು ಅಂದರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ನಮ್ಮನ್ನೆಲ್ಲ ಅಗಲಬೋದು ಎಸ್ ಜಾನಕಿ ಮೇಡಮ್ ಥರ, ಆದರೆ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಇದೆಯಲ್ಲ ಸ್ನೇಹಿತರೆ, ಎಂದಿಗೂ ಅಜರಾಮರವಾಗಿ ಉಳಿದಿರುತ್ತೆ. ಸ್ಟೇ ಟ್ಯೂನ್. ಬಾಯ್ ಸ್ನೇಹಿತರೆ.